ಏನಂದ್ರೆ ನಮ್ಮ ಅಣ್ಣನ ಜೊತೆ ಬಂದಿದ್ದೀನಿ ನಾನು. ಇಲ್ಲಿ ನೋಡಿ ಇವನೇನೆ ಅವ್ನ ಮುಖ ತೋರಿಸಲ್ಲ, ಹಾಗಾಗಿ ರಾಮ ಸೀತೆ ಲಕ್ಷ್ಮಣ ಹನುಮಾನ್. ಸೊ ನಮ್ಮ ಸೌಜನ್ಯ ಮೇಡಮ್ ಅವರು ಕೈಗೆ ತೋರಿಸಿ ಮೇಡಮ್, ಇಷ್ಟ ಆಗೋದೆಲ್ಲ ಹಾಕೊಂಬಿಟ್ಟವಳೆ. ಬಾಕ್ಸ್ ಪೂರ್ತಿ ಹಾಕೋಬೇಕಾಗತ್ತೆ ನೀನು. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಎಸ್ಟಾಂಗ್ಲಿಷ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಇಲ್ಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಲು ಉಗ್ಸೋಕೆ ಬಂದಿದ್ದೀವಿ. ಅಂದರೆ ಸುಮ್ಮನೆ ದೇವರಿಗೆ ಪೂಜೆ ಮಾಡಿ ಹಾಲು ಉಗ್ಸೋದು ಅಷ್ಟೇ, ಬೇರೆ ಏನೇನೂ ಇಲ್ಲ. ಸೊ ಏನಂದರೆ ಇವಾಗ ಬಂದ್ವಿ. ಆಮೇಲೆ ಇವತ್ತು ಶಾಪಿಂಗ್ ಎಲ್ಲ ಹೋಗೋದಿದೆ ನಾವು. ಇವತ್ತು ದಸರಾ, ಆಮೇಲೆ ಅಲ್ಲಿ ಅಂದರೆ ತುಂಬ ರಶ್ ಇರುತ್ತೆ. ಈ ಸತಿ ಅಂತೂ ಹೆವಿ ರಶ್ ಇದೆ, ನಾನು ನೋಡಿದ್ದೀನಿ. ಸೊ ನೋಡೋಣ, ಆದರೆ ಅಲ್ಲೇ ಇರ್ತೀವಿ. ಆ್ಯಂಡ್ ಒಂದು ಕಡೆ ನಾನು ಯಾವುದೋ ಒಂದು ರೀಲ್ಸಲ್ಲಿ ನೋಡಿದ್ದೆ, ಇದೊಂದು ಜ್ಯುವೆಲ್ರಿ ಶಾಪ್ ಇದೆ, ಅಲ್ಲಿಗೂ ಇವತ್ತು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಹೋಗ್ತೀವೋ ಇಲ್ವೋ ಅಂತೆಲ್ಲ ತೋರಿಸ್ತೀನಿ ನೋಡಿ. ನಾನು ಬ್ಲಾಗ್ ಅಂತ ಮಲ್ಕೊಂಡಿದ್ದೆ, ಆ ಕಡೆ ತಿರ್ಕೊಂಡಿದ್ದು. ನಾನು ಬ್ಲಾಗ್ನ ಡಿಲೀಟ್ ಮಾಡಿಸಿದ್ದು ಅವನೇನೆ. ಆಯ್ತು ನೋಡಿ, ಇವ್ನಿಗೆ ಎದ್ದೇಳೋದಂತೆಲ್ಲ ಇಲ್ಲಿ ಫೋನ್ ಇಡೋದು ಎಲ್ಲ ಮಾಡಬೇಕು. ಐಫೋನ್ನ ಸಿಕ್ಕಿದ್ದು ಚಾರ್ಜರ್ಗೆ ಹಾಕ್ತಾನೆ ಮಾತ್ರ. ಸೂರ್ಯ ನಮಸ್ಕಾರ ನೋಡಪ್ಪ, ಬೇಗ ಇಲ್ಲಿ ಒಂದು ನಿಮಿಷ ಮಿಸ್ ಆಗೋಯ್ತು. ಹಾಲು ಮುಕ್ಲಿ ಅಂತ ಎಲ್ಲ ವೆಯ್ಟಿಂಗ್. ನಮ್ಮ ರಮೇತೆ ಬಂದಿದ್ದಾರೆ. ಹಾಯ್ ಏನಿ ರಮೇತೆ. ದಸರಾ ಎಫೆಕ್ಟ್ ನೋಡಿ. ಇಲ್ಲಿಂದ ಮುಂದೆ ಬಸ್ಗಳು ಹೋಗ್ತಾ ಇಲ್ಲ. ಆ್ಯಕ್ಚುಲಿ ನಾವು ಅಲ್ಲಿಂದನೇ ಆಟೋ ಬುಕ್ ಮಾಡ್ಕೊಂಡ್ವಿ, ಬಟ್ ಆಟೋ ಬುಕ್ಕೇ ಆಗ್ತಾ ಇರಲಿಲ್ಲ. ಸೊ ಬಸ್ಸಿತ್ತು ಅಂತ ಇಲ್ಲಿ ತನಕ ಬಂದ್ವಿ. ಇಲ್ಲಿ ಬುಕ್ ಮಾಡ್ಕೊಳ್ಳೋಣ ಅಂದರೆ ಇಲ್ಲೂ ಆಟೋ ಬುಕ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಈಗ ಹೋಗಬೇಕು. ಆ್ಯಂಡ್ ರಾಂಗ್ ಡೇ ನಾವು ಸಜೆಸ್ಟ್ ಅಂತ ಅಂದ್ಕೊಂಡ್ವಿ ಅಲ್ಲಿ ಹೋಗಿ ಶಾಪಿಂಗಿಗೆ ಅಂತ. ಬಟ್ ಏನಂತ ಅಂದರೆ ಹಾಗೆ ಅದನ್ನ ನೋಡಿಕೊಂಡು ಈ ಕಡೆ ಹೆಂಗಿದ್ರು ಒಂದು 5 ಗಂಟೆ ಮೇಲಲ್ವಾ ಇರೋದು. ಸೊ ಎಲ್ಲ ನೋಡ್ಕೊಂಡಂಗೆ ಆಗುತ್ತೆ ಅಂದ್ಬಿಟ್ಟು ಇವಾಗ ಹೊರಟಿದ್ದು. ಆ್ಯಂಡ್ ಅಲ್ಲಿಗೆ ಹೋಗೋಕ್ಕೂ ಡಿಸೈಡ್ ಮಾಡಿದ್ದು. ಸೊ ಬಂದ್ವಲ್ಲ, ಇನ್ನೇನು ಅಲ್ಲಿಗೆ ಹೋಗ್ಬಿಡೋಣ ಅಂತ. ಬಿಕಾಸ್ ಅಲ್ಲಿ ಬಿಸಿಲಲ್ಲಿ ಕೂತ್ಕೊಬೇಕು, ಅದು ಕಷ್ಟನೇ. ನೋಡೋಣ ಏನಾಗುತ್ತೆ ಅಂತ ತೋರಿಸ್ತೀನಿ. ಸೊ ಆಟೋ ಇಳಿದ್ವಿ, ಇಲ್ಲಿ ಬಂದ್ವಿ ಈಗ ಶಾಪ್ ಹತ್ರ. ತುಂಬ ಕಡಿಮೆ ಪ್ರೈಸ್ ಕೊಟ್ವಿ ಅಲ್ವಾ. ಆಟೋ ಎಷ್ಟು ದಸರಾ ಸೀಸನ್ ಹೌದು. ಅಲ್ಲಿಂದ ಇಲ್ಲಿಗೆ ಒಬ್ಬ ನಾನು ಎಷ್ಟು ಕೊಟ್ಟೆ ಅಂತ ಹೇಳಲ್ಲ, ಆಮೇಲೆ ನೀವು ಬೈಕೊಂತೀರ ನನಗೆ. ಸೊ ಬಂದ್ವಿ, ನಮ್ಮಮ್ಮ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ ಒಳಗಡೆ. ಈ ಕಡೆಯಿಂದ ಹತ್ತಿರ ಆಗುತ್ತೆ, ಸರ್ಕಲಿಂದ ಹಸು ರೋಡು. ಸೊ ಸಂಜಯ್ ಜ್ಯುವೆಲ್ಸ್ ಅಂತ. ಸೊ ಚೆನ್ನಾಗಿದೆ. ಸೊ ಇವಾಗ ಅಣ್ಣಂದು ಮದುವೆ ಬೇರೆ ಅಲ್ವಾ, ನೋಡಿರ್ತೀರ ಪ್ರೀವಿಯಸ್ ವ್ಲಾಗಲ್ಲಿ. ಸೊ ನಂದು ಸ್ಯಾರಿ ಎಲ್ಲ ಪರ್ಚೇಸ್ ಆಗಿದೆ. ಸೊ ಅದಕ್ಕೆ ಜ್ಯುವೆಲ್ರಿ ನೋಡಬೇಕು, ಹಾಗಾಗಿ ಇಲ್ಲಿ ಬಂದೆ. ಆ್ಯಂಡ್ ಈಗ ಸದ್ಯಕ್ಕೆ ಗೋಲ್ಡ್ ಎಲ್ಲ ತೊಗೊಳಕ್ಕಾಗಲ್ಲ ಅಲ್ವಾ. ಸೊ ಗೋಲ್ಡ್ ಥರನೇ ಕಾಣಿಸ್ಬೇಕಲ್ವಾ ನಾವು ಹಾಕೊಳ್ಳೋ ಜ್ಯುವೆಲ್ಸು. ಹಾಗಾಗಿ ನೋಡೋಣ ಅಂತ ಬಂದಿದ್ದೀನಿ. ಇವಾಗ ನಮ್ಮಮ್ಮ ಸೈಡಲ್ಲಿ ಕೂತು ನೋಡಿದ್ಯಾ, ಒಂದು ರೌಂಡ್ ನಮ್ಮಂದು ನೋಡಿ ಎಲ್ಲ ಆಗಿದೆ. ಇವಾಗ ಅವ್ರು ಹೇಳೋದು ಯಾವ್ದಾದ್ರು ಬೇಕು ಯಾವ ಥರ ಅಂತ. ಸೊ ಬನ್ನಿ ನೋಡೋಣ, ನಿಮಗೂ ತೋರಿಸ್ತೀನಿ ಯಾವುದು ಸೆಲೆಕ್ಟ್ ಮಾಡ್ಕೊಳ್ತೀನಿ ನಾನು ಅಂತೆಲ್ಲ. ಚೆನ್ನಾಗಿದೆ, ನೈಸ್. ನೋಡಿ, ಮದುವೆ ಸೀಸನ್ ಹತ್ತಿರ ಬಂತು ಅಲ್ವಾ. ನೀವು ಬರ್ಬೋದು. ಅರಸು ರೋಡಲ್ಲೇ ನಿಮಗೆ ಸ್ಟಾರ್ಟಿಂಗೇ ಸಿಗುತ್ತೆ ಕೂಡ, ಸಂಜಯ್ ಜ್ಯುವೆಲರ್ಸ್ ಅಂತ. ನೀವು ಗೂಗಲಲ್ಲೂ ಸರ್ಚ್ ಮಾಡ್ಬೋದು, ಎಲ್ಲದರಲ್ಲೂ ಅಡ್ರೆಸ್ ಕೂಡ ಕರೆಕ್ಟಾಗಿ ಸಿಗುತ್ತೆ. ಇಲ್ಲಿಗೆ ತಂದು ನಿಲ್ಲಿಸಿದ್ರು ಆಟೋದವ್ರು ಕೂಡ. ನೈಸ್, ಅದು ಚೆನ್ನಾಗಿದೆ ಅಲ್ವಾ. ಅಂದರೆ ಮದುವೆಗೆ ಸ್ವಲ್ಪ ಸಿಂಪಲ್ ಆಗೋ ತೋರಿಸಿ ನೋಡೋಣ ಒನ್ಸ್. ಹಾಂ, ಎರಡು ಇದು ಕುಂದನ್ ಜೊತೆಗಿದೆ, ಪ್ಯೂರ್ ಸಿಲ್ವರ್ ಇದೆ. ಕಾಂಚಕ್ಕೆ ಎಕ್ಸಾಕ್ಟ್ ಗೋಲ್ಡ್ ತರನೇ ಕಾಣಿಸುತ್ತೆ ಇದು. ಹೌದು, ಚೆನ್ನಾಗಿದೆ, ನೈಸ್. ನನ್ನ ಸೆಟ್ ಆಗುತ್ತೆ ಅನ್ಸುತ್ತಲ್ಲ. ಅದು ಮಲ್ಟಿ ಕಲರ್ಡ್ ಇದೆ, ಸೊ ಎಲ್ಲದಕ್ಕೂ ಹೋಗುತ್ತೆ. ಹೌದು, ಎಲ್ಲದಕ್ಕೂ ಆಗುತ್ತೆ. ನಿಮಗೆ ಈ ತರ ಸ್ವಲ್ಪ ಫ್ಯಾನ್ಸಿ ಆಗಬೇಕಾದ್ರೆ ಸಿಲ್ಕ್ ಮತ್ತೆ ಕಾಂಟೆಂಪ್ರರಿ ಲೋಕಲ್ ಸಾರಿ ಇದ್ರೆ ಇದು ನೋಡಬಹುದು. ಸ್ಟೋನ್ ಜೊತೆಗಿದಲ್ಲ, ಚೆನ್ನಾಗಿ ಕಾಣಿಸುತ್ತೆ ಇದು. ಡೈಮಂಡ್ ತರ ಇದೆ. ಹೌದು ನೋಡಿ ಹೀಗೆ. ಆ್ಯಕ್ಚುಲಿ ವಿಡಿಯೋದಲ್ಲಿ ಒಂದೊಂದು ನಿಮಗೆ ಅಷ್ಟು ನೀಟಾಗಿ ಕಾಣಲ್ಲ, ಅಂದರೆ ಅದರದ್ದು ರಿಯಲ್ ನೋಡಿದ್ರೆ ಇದು ಗ್ರ್ಯಾಂಡಾಗಿ ಕಾಣಿಸ್ತಿದೆ. ಆ್ಯಕ್ಚುಲಿ ಅಷ್ಟು ನಮಗೆ ವಿಡಿಯೋದಲ್ಲಿ ಇದ್ರದ್ದು ನೈಸ್. ನೀವು ಸ್ವಲ್ಪ ಸಿಂಪಲ್ ಆಗಿ ಕೇಳಿದ್ರಲ್ಲ, ಇದು ನೋಡ್ಬೋದು, ಚೆನ್ನಾಗಿದೆ. ಸ್ಟೋನ್ಸ್ ಅಲ್ಲಿ ಇರೋದು ಬೇರೆ ಬೇರೆ ಪ್ಯಾಟರ್ನ್ಸ್ ಇದೆ ಇದರಲ್ಲಿ. ಓಕೆ, ಸೊ ಚೆನ್ನಾಗಿದೆ ಅಲ್ಲ. ಇದು ಒಂದು ತೋರಿಸಿ ಸರ್. ಇದಲ್ಲ, ಯಾವುದು ಕೆಳಗಡೆ ಇದೆ ಮೇಲ್ಗಡೆ? ಮೇಲ್ಗಡೆ
ಮ್ಯಾಮ್ ಇದೆಲ್ಲ ಪ್ಯೂರ್ ಸಿಲ್ವರ್ಗೆ ಗೋಲ್ಡ್ ಪಾಲಿಶ್ ಮಾಡಿರೋ ಜ್ಯುವೆಲ್ರಿ ಇದೆ. ಇದೆಲ್ಲ ಕಾನ್ಸೆಪ್ಟ್ ಎಕ್ಸಾಕ್ಟ್ ಗೋಲ್ಡ್ ಲುಕ್ ಇರುತ್ತೆ. ಇದಕ್ಕೆ 10 years ವಾರಂಟಿ ಇರುತ್ತೆ ಮ್ಯಾಮ್ ಪಾಲಿಶಿಂಗ್ಗೆ. ಮತ್ತು ಪ್ರತಿಯೊಂದು ಸ್ಟೋನ್ದೆಲ್ಲ ಒರಿಜಿನಲ್ ಜರ್ಕಾನ್ಸ್ ಮತ್ತು ಕುಂದನ್ಸ್ ಇದೆ. ಚಂದ ಇದೆ, ಚೆನ್ನಾಗಿದೆ, ಫಿನಿಶಿಂಗ್ ಚೆನ್ನಾಗಿದೆ. ಇದು ಬೇಕಾದರೆ ಹಾಕೊಂಡು ನೋಡಿ ನಿಮ್ಗೆ ಗೊತ್ತಾಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಇದೇ ಥರ ಇನ್ನೂ ಆಪ್ಷನ್ಸ್ ತೋರಿಸ್ತೀನಿ ನಿಮಗೆ. ಲಕ್ಷ್ಮಿ ಅದೇ ಥರ ಇದು ನೋಡಿ, ಇದು ಚೆನ್ನಾಗಿದೆ. ಅದು ನೀವು ಲಕ್ಷ್ಮಿದು ನೆಕ್ಲೆಸ್ ಇಷ್ಟ ಮಾಡಿದ್ದೀರಿ, ಫಿನಿಶಿಂಗ್ ಚೆನ್ನಾಗಿದೆ. ಅದಕ್ಕೆ ಮ್ಯಾಚಿಂಗ್ ಹಾರ ಬೇಕಾದರೆ ಇದು ನೋಡ್ಬೋದು. ನಾನು ಊರಿಗೆ ಹೋಗ್ತಿದ್ದೀನಿ ಅಂತ ರಚಿತ ನನಗೆ ಇದು ಕೊಡಿಸ್ತಾ ಇದ್ದಾಳೆ ಆ್ಯಕ್ಚುಲಿ. ಅವಳು ಹೋಗ್ತಿರೋದು ನೀರು ಕೊಟ್ಬಿಟ್ಟು ಮ್ಯಾಮ್ ಈ ಥರದ್ದು ನೋಡಿ, ಇದು ಚೆನ್ನಾಗಿದೆ. ಒಂಚೂರು ಸಿಂಪಲ್ ಆಗಿ ಕೇಳ್ತಿದ್ರಲ್ಲ, ಇದು ನೋಡ್ಬೋದು. ಸ್ಟೋನ್ಸ್ ಮತ್ತು ಲಕ್ಷ್ಮಿ ಜೊತೆ ಇದು ಇದೆ. ನೋಡಿಲಿ ಲಕ್ಷ್ಮಿ ಅಲ್ಲ, ಅದು ರಾಮ್ ಪರಿವಾರ. ರಾಮ ಸೀತೆ ಲಕ್ಷ್ಮಣ ಹನುಮಾನ್ ಸಿಂಪಲ್ ಬೇಕಂದ್ರೆ ಅಂದ್ರೆ ಇದು 2 in 1 ತರ ಇರುತ್ತೆ ಮ್ಯಾಮ್. ನೀವು ಡಾಬ್ ತರನೂ ಹಾಕೋಬಹುದು, ಹಾರ ಹೌದು ತರನೂ ಹೌದು ಹಾಕೋಬಹುದು. ಹೌದು ಓಕೆ 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 ಮಾವಿನಕಾಯಿ ನೋಡಿ ಸಕ್ಕತ್ತಾಗಿದೆ. ಆ್ಯಂಡ್ 10 year ವಾರಂಟಿ 10 years ಅಂತ warranty 10 ಇರುತ್ತೆ year polish ವಾರಂಟಿ ಗೆ. ಕೊಡ್ತಾ ಇದ್ದಾರಂತೆ. ಚೆನ್ನಾಗಿದೆ. ಆ್ಯಂಡ್ ಪ್ಯೂರ್ ಸಿಲ್ವರ್ ಅಲ್ವಾ, ಸೊ ಇನ್ವೆಸ್ಟ್ ಮಾಡ್ಬೋದು ಆ್ಯಕ್ಚುಲಿ. ಇವಾಗ ಸದ್ಯ ಗೋಲ್ಡ್ ತೊಗೊಳಕ್ಕಾಗಲ್ಲ ಅಲ್ವಾ, ಮದುವೆ ಸೀಸನ್ಸ್ ಎಲ್ಲ ಇದೆ, ಮದುವೆದು ಬೇರೆ ಬೇರೆ ಶಾಪಿಂಗ್ಸ್ ಇರುತ್ತೆ, ಹಾಗಾಗಿ ಎಲ್ಲ ಚೆನ್ನಾಗಿದೆ. ನಿಮ್ಗೆ ಯಾವ್ದು ಇಷ್ಟ ಆಗ್ತಿದೆ ಹಾಕೊಂಡು ನೋಡಿ. ಹಾಂ ಇವಾಗ ಹಾಕಿ ಚೆನ್ನಾಗಿ ನೋಡ್ತೀನಿ, ಕಾಣಿಸುತ್ತೆ. ಒಂದು ಇದು ಹಾಕಿ ನೋಡ್ತೀನಿ. ಆ್ಯಕ್ಚುಲಿ ಇಬ್ರಿಗೂ ತುಂಬ ಇಷ್ಟ ಆಗಿದೆ. ಆ್ಯಕ್ಚುಲಿ ಹುಡುಗಿರ್ಗೆ ಅಷ್ಟು ಬೇಗ ಯಾವುದು ಇಷ್ಟ ಆಗಲ್ಲ, ಬಟ್ ನಮಗೆ ಈ ಹೊಸ ಒಂದು ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲ ಇದೆ, ಪ್ರತಿಯೊಂದು ಇದೆ. ಎಲ್ಲ ಇದೆ, ಎಲ್ಲ ನಿಮಗೆ ಸೆಟ್ complete ಮಾಡ್ಕೊಡ್ತಾರೆ. accessories ಎಲ್ಲ ಸಿಗ್ಬಿಡುತ್ತೆ ಮ್ಯಾಮ್. ಫುಲ್ ಓವರ್ ಆಲ್ ಪ್ಯಾಕೇಜ್ ಥರ ನಿಮಗೆ ಎಲ್ಲ ಒಂದೇ ಕಡೆ ಬೇಕಂದ್ರೆ ಸೆನ್ಸೈ ಜ್ಯುವೆಲ್ಲರ್ಸ್ ಬರ್ಬೋದು. ಸೊ ಫುಲ್ ಸೆಟ್ ಹೇಗೆ ಕಾಣುತ್ತೆ ಅಂತ ಹಾಕ್ಬಿಟ್ಟೆ. ನನಗಂತೂ ಹೆವಿ ಇಷ್ಟ ಆಯಿತು ಆ್ಯಕ್ಚುಲಿ. ಒಳ್ಳೆ ಎಲ್ಲ ನೋಡಿ, ಫುಲ್ ಸೆಟ್ ರೆಡಿನೇ ಆಗೋಯ್ತು ಅಲ್ವಾ. ಮಿಕ್ಕಿ ಒಂದು ಹಾಕೋಬೇಕಿತ್ತು, ಖಾಲಿ ಹೊಡಿತಾ ಇದೆ ಮೇಲೆ. ಇಲ್ಲಿದೆ ಮ್ಯಾಮ್, ಇಟ್ಕೊಂಡು ನೋಡಿ ಬೇಕಾದ್ರೆ. ಬರೀ ಮದುವೆ ಹುಡುಗಿ ರೆಡಿ ಗೈಸ್. ಸ್ಯಾರಿ ಆಗಿ ತುಂಬ ಚೆನ್ನಾಗಿರುತ್ತೆ. ನಾನು ಅಂದರೆ ಜಸ್ಟ್ ಶಾಪಿಂಗ್ಗೆ ಅಲ್ವಾ, ಹಾಗಾಗಿ ಸ್ಯಾರಿ ಎಲ್ಲ ಏನೂ ಹಾಕೊಂಡ್ಬರ್ಲಿಲ್ಲ. ಮನೇಲಿದೆ. ಈ ಡ್ರೆಸ್ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ಸ್ಯಾರಿ ಮೇಲೆ ತುಂಬಾ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಕಾಣಿಸುತ್ತೆ. ನೀನು ತಗೊಂಡಿರೋ ಸ್ಯಾರಿಗೆ ಪರ್ಫೆಕ್ಟ್. ಇಲ್ಲಿ ತಗೊಂಡಿರೋ ಸ್ಯಾರಿ ಮೈಸೂರು ಸಿಲ್ಕ್ Perfect. ನೈಸ್. ಇಲ್ಲಿ ಬಿಗ್ ಇಯರಿಂಗ್, ಪೆಂಡೆಂಟ್, ಹಾರ, ಚೈನ್, ಬ್ಯಾಂಗಲ್ಸ್ ಇದೆಲ್ಲ ಕೂಡ ಎಕ್ಸಾಕ್ಟ್ ಗೋಲ್ಡ್ ರೀತಿಯಾಗಿ ಕಾಣುತ್ತೆ, ಆದರೆ ಇದೆಲ್ಲ ಪ್ಯೂರ್ ಸಿಲ್ವರ್ಸ್. ಅದರ ಜೊತೆಗೆ ಡೈಲಿ ಯೂಸ್ಗೆ ಅಂತ ಪ್ಯೂರ್ ಸಿಲ್ವರ್ ಆಕ್ಸೆಸರೀಸ್ ಲೈಕ್ ಟೋರಿಂಗ್, ಆ್ಯಂಕ್ಲೆಟ್ಸ್, ಇಯರಿಂಗ್ಸ್ ಈ ಎಲ್ಲ ಆಪ್ಷನ್ಸ್ ಕೂಡ ಇದೆ. ಇದು ಸ್ಯಾರಿಗೆ ಹಾಕ್ಕೊಳ್ಬೇಕು ಅಂತ ಇಲ್ಲ, ಇವಾಗ ನನಗೆ ಇದಕ್ಕೂ ಸೆಟ್ ಆಗ್ತಾ ಇದೆ. ಇದು ಚೆನ್ನಾಗಿದೆ ನೋಡಿ, ಚುಕ್ಕ ನೈಸ್ ಕೂಡ ಇದೆ. ನಾನು ಇವಾಗ ನೋಡಿದೆ, ಇಲ್ಲಿ ತೋಳು ಬಂದಿ ಎಲ್ಲ ಇದೆ ನೋಡಿ. ಇದೆಲ್ಲ ಡಾಬ್ಸ್ ಎಲ್ಲ. ಹೌದು ಮ್ಯಾಮ್, ಈ ಕಡೆ ಇರೋದೆಲ್ಲ ಡಾಬ್ ಇದೆ. ಇಲ್ಲಿ ನೋಡಿ ಬಂಕಿ ಇದೆ. ಹಾಂ ಚೆನ್ನಾಗಿದೆ ಇದು ಎಲ್ಲ. ಇದ್ರಲ್ಲಿ ಯಾವ್ದಾದ್ರು ಇಷ್ಟ ಇದ್ರೆ ಹೇಳಿ, ರಿಮೂವ್ ಮಾಡಿ ತೋರಿಸ್ತೀನಿ. ಈ ಕಡೆ ನೋಡಿ ಪೆಂಡೆಂಟ್ಸು ಇದೆ. ಓಕೆ ನೈಸ್. ನೀವು ಇದು ಪ್ಲೇನ್ ಚೇಂಜ್ಗೂ ಆಗ್ಬೋದು. ನಮ್ಮ ಹತ್ರ ಬೀಡ್ಸ್ ಇದೆ, ನಿಮಗೆ ಬೀಡ್ ಜ್ಯುವೆಲ್ರಿ ಥರ ಬೇಕಾದ್ರೆ ನಾವೇ ಪೋನ್ಸ್ ಕೊಡ್ತೀವಿ. ನಿಮ್ಮ ಹತ್ರ ಇರೋದು ಬೀಡ್ಸು ತಂದು ಕೊಟ್ಟರೆ ನಾವು ಅದು ಪೋನ್ಸ್ ಕೊಡ್ಬೋದು. ಹೌದಾ, ಎಲ್ಲ ಚೆನ್ನಾಗಿದೆ. ನೈಸ್ ಕಲೆಕ್ಷನ್ಸ್ ಚೆನ್ನಾಗಿದೆ. ಥ್ಯಾಂಕ್ ಯು ಮ್ಯಾಮ್. ಇದನ್ನ ನಾವು ಈಗ ಈ ತರ ಪೆಂಡೆಂಟ್ ಇದು ಕಲರ್ ಕಲರ್ ತಗೊಂಡ್ಬಿಟ್ರೆ ಸೆಟ್ ಇದೆ ಆಗುತ್ತೆ. ನೋಡಿ, ಕಲರ್ಸ್ ಬೀಡ್ಸ್ ಓ ಇಲ್ಲೇ ಇದೆ ಅಲ್ಲ ನೋಡಿ. ಹೌದು, ಓ ಮಗುಗೆ ಎಲ್ಲ ಇದೆ ಅಲ್ಲ. ಓಕೆ ಓಕೆ. ಮಕ್ಕಳಿಗೆ ಹಾತ್ ಕಡ, ಕಾಲ್ಗೆ, ಕೈಗೆ ಎರಡಕ್ಕೂ ಸಿಗ್ಬಿಡುತ್ತೆ. ಓ ನಮ್ಮ ಮೇಡಮ್ನ ನೋಡಿ, ಇಲ್ಲಿ ಗ್ಯಾಪಲ್ಲಿ ಸೈಡಲ್ಲಿ ನೋಡ್ತಾ ಇದ್ದಾರೆ. ತಗೊಮ್ಮ, ಯಾವ್ದು ಇಷ್ಟ ಆಯ್ತು ತಗೋ. ಓಕೆನಾ? ಇವತ್ತು ಫುಲ್ ನನ್ನ ಕಡೆ. ಆಯಿತು ತಗೊಳಮ್ಮ. ಓಕೆ ಡನ್, ತಗೋ. ಇಷ್ಟ ಆಗಿದೆ, ಎಲ್ಲರಿಗೂ ಒಂದೊಂದು ಇಷ್ಟ ಆಗ್ತದೆ. ಸೊ ಎಸ್, ಆಮೇಲೆ ಏನೇನು ತೊಗೊಂಡೆ ಏನೇನು ಅಂತೆಲ್ಲ ನಿಮಗೆ ತೋರಿಸ್ತೀನಿ. ನಮ್ಮ ನೋಡಿ ಇದೊಂದು ಹಾಕಿ ನೋಡ್ತಾ ಇದ್ದಾರೆ. ನನಗೂ ಇದು ಇಷ್ಟ ಆಯಿತು. ಸಿಂಪಲ್ಲಾಗಿ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಸಾಕೋಮ್ಮ. ಎಸ್ ನೋಡಿ, ಎಷ್ಟು ಗ್ರ್ಯಾಂಡಾಗಿ ಕಾಣುತ್ತೆ ನೋಡು. ಸೌಜು ಅಲ್ಲ ನಮ್ಮ ಮಧು ಮೇಡಮ್ ಕಾಲ್ ಮಾಡಿದ್ದಾರೆ ಬೇರೆ.
ಆ್ಯಂಡ್ ನಮ್ಮದು ಬ್ಯಾಂಗ್ಳೂರಲ್ಲಿ ಕೂಡ ಇದೆ ಅಂತ ಹೇಳಿದ್ರಿ ಹೌದು ಮ್ಯಾಮ್, ಮೈಸೂರು ಬಿಟ್ಟು ನಮ್ಮ ಸ್ಟೋರ್ ಬ್ಯಾಂಗ್ಳೂರಲ್ಲಿ ಆರ್ ಟಿ ಸ್ಟ್ರೀಟ್ ಚಿಕ್ಕಪೇಟಲ್ಲಿದೆ, ಎವೆನ್ಯೂ ರೋಡ್ ಚಿಕ್ಕಪೇಟಲ್ಲಿದೆ, ಮತ್ತು ಥರ್ಡ್ ಬ್ಲಾಕ್ ಜಯನಗರ್ ಅಲ್ಲಿದೆ, ಮತ್ತು ಮಂತ್ರಿ ಮಾಲ್ ಮಲ್ಲೇಶ್ವರಂ ಅಲ್ಲೂ ಇದೆ ನಮ್ಮ ಸ್ಟೋರ್ಸ್. ಓಕೆ, ಮಾಲ್ನಲ್ಲೂ ಇದೆ. ಈ ಚಿಕ್ಕಪೇಟೆಲಿ ಏನು ಪ್ರೈಸ್ ಇರುತ್ತೆ, ಚಿಕ್ಕಪೇಟೆ ಅಂದರೆ ಹೋಲ್ಸೇಲ್ ಮಾರ್ಕೆಟ್ ಇದೆ ಮ್ಯಾಮ್ ಬ್ಯಾಂಗ್ಳೂರಲ್ಲಿ, ಅಲ್ಲೇ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಅಲ್ಲಿ ಏನು ಪ್ರೈಸ್ ಇದೆ ಇಲ್ಲಿನೂ ಅದೇ ಸೇಮ್ ಪ್ರೈಸ್ ಇದೆ. ಓಕೆ, ಸೇಮ್ ಚೇಂಜ್ ಆಗಲ್ಲ. ಏನು ಪ್ರೈಸ್ ಚೇಂಜ್ ಇರಲ್ಲ, ಎಲ್ಲ ಕಡೆ ಸಿಮಿಲರ್ ಕಲೆಕ್ಷನ್ ಮತ್ತೆ ಪ್ರೈಸ್ ಎಲ್ಲ ಸೇಮೇ ಇರುತ್ತೆ. ಹಾಂ, ಓಕೆ ಸರ್. ನಿಮ್ಮ ಹತ್ರ ಇದು ಡೈಲಿ ಯೂಸಸ್ಸಿಗೆ ಯಾವುದು ಇದೆ? ಈ ಕಡೆ ಇದೆ ನೋಡಿ ಮ್ಯಾಮ್, ಈ ಕಡೆ ಇರೋದೆಲ್ಲ ಪ್ಯೂರ್ ಸಿಲ್ವರ್ ದಿಸಾಕ ಜ್ಯುವೆಲ್ಲರಿ ಇದೆ. ನಿಮಗೆ ಎಲ್ಲ ಸಿಗ್ಬಿಡುತ್ತೆ, ಚೇಂಜ್ ಇದೆ, ಫಿಂಗರ್ ರಿಂಗ್ಸ್, ಈ ಥರ ರಿಂಗ್ಸ್ ನೋಡಿ ನಿಮ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಡೈಲಿಗೂ ಚೆನ್ನಾಗಿರುತ್ತೆ. ರಿಂಗ್ಸ್ ಇದೆ, ಓ ಇದು ಡೈಲಿ ಯೂಸ್. ಇದನ್ನ ಮ್ಯಾಮ್ ಡೈಲಿ ಯೂಸ್ ಮಾಡಿ, ಡ್ಯೂರಿಂಗ್ ಶವರು ಹಾಕೊಳ್ಳಿ ಏನು ಪ್ರಾಬ್ಲಮೇ ಬರಲ್ಲ. ರಿಂಗ್ಸ್ ಅಲ್ಲಿ ನಮ್ಮ ಹತ್ರ ಅರೌಂಡ್ 1000+ ಡಿಸೈನ್ ಸಿಗ್ಬಿಡುತ್ತೆ ಮ್ಯಾಮ್. ನೈಸ್, ಇದು ಚೆನ್ನಾಗಿ ಚೆನ್ನಾಗಿರುತ್ತೆ. ಇದಕ್ಕೂ ಪ್ರತಿಯೊಂದು ಜ್ಯುವೆಲ್ರಿಗೆ ಸ್ಟೋನ್ಸ್ಗೆ ಲೈಫ್ ಟೈಮ್ ವಾರಂಟಿ ಇರುತ್ತೆ ಮ್ಯಾಮ್. ಸೊ ಸ್ಟೋನ್ಸ್ ಏನೂ ಹೋಗಲ್ಲ, ಏನೂ ಆಗಲ್ಲ. ಇದು ನೋಡಿ ಚೆನ್ನಾಗಿ ಕಾಣಿಸುತ್ತೆ, ಎಲ್ಲದಕ್ಕೂ ಹೋಗುತ್ತೆ. ಬೆಸ್ಟ್ ಇನ್ಸ್ ಇಂಡಿಯನ್ಸ್. ನಿಮಗೆ ಸ್ವಲ್ಪ ದೊಡ್ಡದು ಈ ಥರ ರೋಸ್ ಗೋಲ್ಡ್ ಪಾಲಿಶಲ್ಲಿ ಬೇಕಾದರೆ ಅದು ಇದೆ. ಸೊ ನಮ್ಮ ಸೌಜನ್ಯ ಮೇಡಮ್ ಅವರು ಕೈಗೆ ತೋರಿಸಿ ಮೇಡಮ್, ಇಷ್ಟ ಆಗೋದೆಲ್ಲ ಹಾಕೊಂಬಿಟ್ಟವಳೆ. ಬಾಕ್ಸ್ ಪೂರ್ತಿ ಹಾಕೋಬೇಕಾಗುತ್ತೆ ನೀನು. ನನಗಿದು ಇಷ್ಟ ಆಯಿತು, ನನಗೆ ಈ ಥರದ್ದು ಚೆನ್ನಾಗಿದೆ, ಚೆನ್ನಾಗಿರುತ್ತೆ. ಡೈಲಿ ಯೂಸಿಗೆ. ಹೌದು, ಡೈಲಿ ಯೂಸ್ಗೆ. ಆ್ಯಂಡ್ ಬ್ಲ್ಯಾಕ್ ಕೂಡ ಆಗಲ್ಲ ಅಂತೆ, ಶವರಲ್ಲೂ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಬೆಳ್ಳಿದಲ್ವಾ, ಸೊ ಚೆನ್ನಾಗಿರುತ್ತೆ. ಆಬ್ವಿಯಸ್ಲಿ ಅದಕ್ಕೆ ನಿಂಗೆ ಇಷ್ಟ ಆಗುತ್ತೆ. ಮಮ್ಮ ನಿನಗೆ ಇಷ್ಟ ಆಗೋದು ಬಾ. ನನಗೆ ನಮ್ಮಂಗೆ ನೋಸ್ ಪಿನ್ಸ್ ತುಂಬ ಇಷ್ಟ. ಬಟ್ ನಾನು ನೋಸ್ ಪಿನ್ಸ್ ಜಾಸ್ತಿ ಇಲ್ಲಿ ಹಾಕ್ಕೊಳ್ಳಲ್ಲ, ಇಲ್ಲಿ ಹಾಕ್ಕೊಳ್ತೀನಿ. ಬಟ್ ಚೆನ್ನಾಗಿದೆ ಅಲ್ಲ? ನೋಡಿ ನಮ್ಮಮ್ಮ ಹಾಕಿರೋದು ನಾನು ತಕ್ಕೊಟ್ಟಿದ್ದೆ ಗೋಲ್ಡ್ದು. ಅವರಿಗೆ ಆ ಥರ ದೊಡ್ಡದು ಹಾಕಬೇಕು ನೋಡು, ಈ ಥರ ಎಲ್ಲ ಕಲೆಕ್ಷನ್ಸ್. ಓ ಹೌದು, ನೋಡಿ ಆಲ್ರೆಡಿ ಸೆಲೆಕ್ಟ್ ಎಲ್ಲ ಮಾಡ್ಕೊಂಡು ಆಗ್ಬಿಟ್ಟಿದೆ ಅವರು. ಚೆನ್ನಾಗಿದೆ. ಮೇಲೆ ಬೇರೆ ಇದೆಯಾ ನೋಡೋಣ ಮೇಲೆ ಏನೇನಿದೆ ಅಂತ. ಅಂದರೆ ಇದು ಸಿಲ್ವರ್ ಅಲ್ಲ, ಕೆಳಗಡೆ ನೀವು ನೋಡಿರೋದೆಲ್ಲ ಸಿಲ್ವರ್ ಇತ್ತು, ಈ ಕಡೆ ಸಿಲ್ವರ್ಗೆ ಗೋಲ್ಡ್ ಪಾಲಿಶ್ ಅಂದರೆ ಆರ್ಟಿಫಿಷಿಯಲ್ ಜ್ಯುವೆಲ್ಲರಿ ಇದೆ. ಓ ಇದು ಆರ್ಟಿಫಿಷಿಯಲ್. ಓಕೆ ಓಕೆ. ಈ ಕಡೆ ಇರೋದೆಲ್ಲ ಅಲ್ಲಿ ತೊಗೊಳ್ತಾ ಇದ್ದೀವಿ ಅಲ್ವಾ, ಸೊ ಅಲ್ಲೂ ತೊಗೊಂಡು ಇಲ್ಲೂ ಬೇಡ ಅಂತ. ಅಂದರೆ ಅದಾದರೆ ನಮ್ಮ ಹತ್ರ ಇಲ್ಲ ಆ ಥರ, ಸೊ ಅದನ್ನು ತೊಗೊಂಡ್ರೆ ಅದು ಒಂದು ವರ್ತ್ ಇರುತ್ತೆ. ಬಟ್ ಇದು ಆರ್ಟಿಫಿಷಿಯಲ್ ಅಲ್ವಾ, ಸುಮ್ಮನೆ ಯಾಕೆ ಬೇಡ, ಎರಡೆರಡು ಖರ್ಚು ಜಾಸ್ತಿ ಆಗುತ್ತೆ ಅಂತ. ಯೂಸ್ ಮಾಡ್ತಾ ಇಲ್ಲ ಅಂದರೆ ಇದೇ ಥರ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಇಟ್ಕೊಂಡು ಸೇಫ್ ಇರುತ್ತೆ. ಎರಡು ಕವರ್ ಆಗಿದೆ. ಸೊ ನೋಡೋಣ, ರಶ್ ಇದೆ ಅಂತಿದ್ದಾರೆ, ಅವ್ರ ಫ್ರೆಂಡ್ಸ್ ಎಲ್ಲ ಅಲ್ಲೇ ಕೂತಿದ್ದಾರೆ. ಏನಾಗುತ್ತೆ ನೋಡಿ, 2 ಬ್ಯಾಗ್ ತೊಗೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ, ನೀವು ಬಂದು ನೋಡಿ. ತುಂಬ ಲ್ಯಾಗ್ ಆಗಿ ತುಂಬ ಹೈಪ್ ಆ ಥರ ನಾನು ಹೇಳಲ್ಲ, ನೀವೇ ಬಂದು ನೋಡಿ, ನಿಮಗೆ ಕಲೆಕ್ಷನ್ಸ್ ಇಷ್ಟ ಆಗುತ್ತೆ, ಪಕ್ಕ ಇಷ್ಟ ಆಗುತ್ತೆ. ನನಗಂತೂ ಇಷ್ಟ ಆಯಿತು. ಸೊ ನೋಡಿ ಎಲ್ಲ ತೊಗೊಂಡಿದ್ವಿ, ಹೋಗ್ತಾ ಇದ್ದೀವಿ. ಈ ರೋಡ್ ಅಂತೂ ಖಾಲಿ ಇದೆ, ನನ್ನ ಫೋನಲ್ಲಿ ಚಾರ್ಜೇ ಇಲ್ಲ. ಸೊ ಬನ್ನಿ ತೋರಿಸ್ತೀನಿ, ಅಪ್ಡೇಟ್ ಮಾಡ್ತೀನಿ. ಇಲ್ಲ ನೋಡಿ ಅಲ್ಲಿ ಹತ್ತುತ್ತಾ ಇರೋದು ಎಲ್ಲಿ ಅಂತ. ಏನಿದು ಏನಂದರೆ ನಮ್ಮ ಅಣ್ಣನ ಜೊತೆ ಬಂದಿದ್ದೀನಿ ನಾನು. ಇಲ್ಲಿ ನೋಡಿ ಇವನೇನೆ, ಅವ್ನ ಮುಖ ತೋರಿಸಲ್ಲ, ಹಾಗಾಗಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ಎಷ್ಟು ರಶ್ ಇದೆ ನೋಡಿ ಅಲ್ಲಿ, ಯಪ್ಪ ಎಷ್ಟೊಂದು ರಶ್ ಇದೆ. ಈ ರಶಲ್ಲೂ ನನಗೇನೋ ನೋಡೋದು ಡೌಟು. ಸೌಜು ಅಲ್ಲಿದ್ದಾಳೆ, ನಾನು ಇಲ್ಲಿದ್ದೀನಿ. ನಾವು ಅಮ್ಮನ ಮನೆಗೆ ಬಿಟ್ಬಿಟ್ಟು ನಾನು ನಮ್ಮ ಅಣ್ಣ ಬಂದ್ವಿ. ಇವಾಗ ಅಲ್ಲಿ ಎಲ್ಲ ಮುಗಿಸ್ಕೊಂಡು ಇವಾಗ ನೋಡಿ ಹಿಂಗೆ ತಲೆ ಮೇಲೆ ಹಾಕಿ ತೋರಿಸ್ತೀನಿ. ಚೆನ್ನಾಗಿ ಕಾಣಿಸ್ತಿದ್ಯಾ? ಚೆನ್ನಾಗಿ ಬಂದಿಲ್ಲ ಅಂದ್ರೆ ಹೊಡೆದಾಕ್ಬಿಡ್ತೀನಿ. ವಿಡಿಯೋ ಚೆನ್ನಾಗಿ ಬಂದಿಲ್ಲ ಅಂದರೆ ನಮ್ಮ ಅಣ್ಣನ ಪ್ರಾಬ್ಲಮ್, ಓಕೆನಾ? ನನಗೆ ನೀವೇನು ಅನ್ಕೋಬೇಡಿ, ಅವನೇ. ಆ್ಯಂಡ್ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಅವನು ಕೇಳಿಸುತ್ತೋ ಇಲ್ವೋ, ನಮ್ಮನ್ನೆಲ್ಲ ಬಿಟ್ಬಿಟ್ಟು ಎಲ್ಲಿ ಹೋಗಿದ್ದ ಗೊತ್ತಾ ಅವನು? ಇಲ್ಲೆಲ್ಲ ಮೇಲೆ ಯಾವುದೋ ಕಾಂಪೌಂಡ್ ಏರ್ಕೊಂಡು ಹೋಗಿದ್ದ. ಮೋಸ ಮಾಡ್ದ ನಮಗೆ ಅವನು. ಆ್ಯಕ್ಚುಲಿ ನಾವೆಲ್ಲ ಇಲ್ಲೇ ಕೆಳಗಡೆ ಇದ್ವಿ. ಸಾಕು ಆಯಿತು.